ನಾಗವ್ವ ಖಾಲಿ ಇದೆಯೇನ? ಯಾಕ ಒಟ್ಟು ಪ್ಯಾಟಿಗೆ ಹೋಗಿ ಬರೋದಿತ್ತು, ಹುಬ್ಬಳ್ಳಿಗೆ ಬರ್ತೀಯನ? ಈಗ ಯಾಕ ಮತ್ತು ನಮ್ಮ ಮನೆಯವ್ರಿಗೆ ನಮ್ಮ ಅತ್ತಿ ಮಾವಗೆಲ್ಲ ಮತ್ತು ಇದು ಹಾಕಬೇಕಲ್ಲ ಲೋಬಾನ, ಮತ್ತು ಪಿತೃಪಕ್ಷ ಬಂತು, ಇನ್ನೊಂದು 15 ದಿನ ಉಳಿತು. ಅದಕ್ಕೆ ಒಟ್ಟೀಗ ಅರ್ಬಿ ಅಂತೇಳಿ ತಂದು ಇಟ್ಕೊಳ್ಳೋಣ ಅಂತಂದು. ಆಯ್ತು ಹೇಳು, ನಾನು ಹಂಗೆ ನಮ್ಮ ಅತ್ತಿ ಮಾವು ತರೋದೈತಿ, ಬರ್ತೀನಿ ಹೇಳಿ ನಾನು. ಬಂದ್ಲನ ನಿನ್ನ ಸಸಿ ಊರಿಂದ? ಅಯ್ಯ ಹೋಗಿದ್ದ ಕರ್ಯಾಕ, ಇನ್ನೂ ಆರಾಮಾಗಿಲ್ಲತ್ತಕ್ಕಿಗೆ, ಇನ್ನೊಂದು ವಾರ ಬಿಟ್ಟು ಬರ್ತಾತ. ಏನು ಆದರೂ ನಿನ್ನ ಸಸಿನ ತವ್ರ ಮನೆ ಬಿಡಕ್ಕೆ ನಾಯಕತ್ತ ನೋಡು, ಗಟ್ಟಿ ಹಿಡ್ಕೊಂಡು ಕೂತು ಬಿಟ್ಟಾಳದನ್. ಮತ್ತೆ ಅವ್ರವ್ವ ಇರ್ಬೇಕಾಗಿ ಜಾಗದಾಗ ಇರುವ ಅಂತಂದು ಹೇಳಿ ಕಳಿಸಿದ್ರೆ ತವ್ರ ಮನೆ ಗಟ್ಟಿ ಹಿಡ್ಕೊಳಂಗಿಲ್ಲ, ಅದು ಗಂಡನ ಮನೇನ ಹಿಡ್ಕೊತೈತೆ. ಮತ್ತೆ ಇರು 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 ಬೇಕಾರೆ ಬರ್ತಾರೆ ಸಕ್ಕರೆ ಹೊಕ್ಕರ ಅಂತಂದು ಅವ್ರವ್ ಕಲಿಸ್ಕೊಡ್ತಾಳ, ಅದಕ್ಕೆ ಇಕ್ಕೊಂಡಿರ್ತಾಳ ಅಟ್ಟ. ಇರ್ಲ ಅಂದಂಗೆ ಮಾದೇನಾರ ಫೋನ್ ಹಚ್ಚಿದ್ನ ನಿಂಗೆ? ಹಚ್ಚಿಲ್ ಬಿಡನಾಗವ. ಅಯ್ಯ ನೋಡ ಕಲ್ಲವ, ಅಲ್ಲಿ ಯಾರು ಬಂದಾರ ನೋಡು. ಆರಾಮದಿಯಾ ಮಾದ? ನೀನಾ ಶಿಲ್ಪವ ಆರಾಮನ? ಆರಾಮದೇವಿ ಚಿಗವ, ನೀ ಆರಾಮದಿಯಾ? ಆರಾಮದೇನ್ರಿ, ನೀವ್ರಿ? ಆರಾಮದೇನ್ ನೋಡುವ. ಏನ್ ಚಂದದಿಯಾ ನೀನು? ಚಂದದಿವ ನಂದ ದೃಷ್ಟಕ್ಕ ನೋಡಿ ನಿನಗೆ. ಯಾಕಲ್ಲ ಕುತ್ತಿಯಲ್ಲ, ಹಳೆಯನ ಸಸಿನ ಬಂದಾರ. ಏಕಲ್ಲವ ಏನು ಮಾತಾಡ್ದಂಗ ಹಂಗ ಹೊಕ್ಕಿಯಲ್ಲ ಯಾವ ತಮ್ಮ, ನೀವೇನು ಸಿಟ್ಟು ತಿಳ್ಕೊಳಕ್ ಹೋಗ್ಬೇಡ್ರಿ, ನಿಮ್ಮ ಹೊಟ್ಟೆ ಸಿಟ್ನಾಗದ, ಅದಕ್ಕೆ ಹಂಗೆ ಮಾಡಕತ್ತ. ತಂಗಿ ಇದ ಮೊದಲೇ ಸರಿ ಅಲ್ಲಿ ಬರಾಕತ್ತಿರೋದು ಈ ಮನೆಗೆ? ಹ್ಞೂ ರೀ. ನಿಮ್ಮ ಅತ್ತಿ ನಿಮ್ಮಿಬ್ಬರನ್ನ ಆರತಿ ಮಾಡಿ ನಿನಗೊಂದಿಟ್ಟು ಸೇರಿ ಇಟ್ಟು ಒದಿಸಿ ಒಳಗೆ ಕರ್ಕೋಬೇಕಾಗಿತ್ತ. ಮತ್ತು ತಾಕೆ ಅಂತ ಮಕ್ಕ ತಿರ್ಗಿಸ್ಕೊಂಡು ಹೋದ್ಲವ, ನಾನು ಕೆದಿ ಮಿಕ್ಕಿನ ಮ್ಯಾಗ ನಾನು ಏನು ಮಾಡಕ್ಕೆ ಬರೋದಿಲ್ಲ, ದೇವ್ರು ಮಾಡ್ದಂಗೆ ಆಕತಿ. ಬಲಗಾಲ ಒಳಗೆ ಇಟ್ಟು ಹೋಗ್ರಿ, ಹೋಗ್ತಾನೆ ಕರ್ಕೊಂಡು ಹೋಗಿ ಒಳಗೆ. ಚಿಗವ ಏನು ಚಿಗವ ಹಿಂಗೆ ಮಾಡತ್ತಾಳವ್ವ? ಒಂದು 4 ದಿನ ನಿಂದಿರ್ರಿ, ಎಲ್ಲ ಸರಿ ಹೊಕ್ಕಾಳ. ಆತು ಮತ್ತೆ ಇಲ್ಲಿ ನಾನು ಕೂಟ ಮಾತಾಡ್ಕೊಂಡು ನಿಂತಿದ್ದು ನೋಡಿರಿ ಮತ್ತೆ ಚಟವತ್ತ. ಹೋಗ್ರಿ ಹೋಗ್ತೀನಿ ಒಳಗೆ, ಹೋಗ್ರಿ ಆಮೇಲೆ ಬರ್ತೀನಿ ತೋನ, ಹೋಗ್ರಿ. ಶಿಲ್ಪ ಅವು ಹಿಂಗೆ ಮಾಡಾಕತ್ತಾಳ, ನೀ ಏನು ಅನ್ಕೋಬೇಡ. ನಾ ಏನು ಅನ್ಕೊಳ್ಳೋದಿಲ್ಲಪ್ಪ, ನಡಿ. ಯವಾ ಯವಾ ಏನು? ಯಾಕೆ ಬೇ ನಾ ಮನೆಗೆ ಬಂದಿದ್ದೀನಿ, ಹಿಡಿಸಿಲ್ಲನ? ಯಾಕೆ ಹಿಡ್ಸಿಲ್ಲ ಅಂದ್ರೆ ಹೊಳ್ ಹೊಕ್ಕೇನ? ಏನು ಮಾತಾಡ್ತೀವಿ ನೀ ಹಿಂಗೆ ಮಾತಾಡಿದ್ರೆ ನಾವು ಹೆಂಗೆ ಮಾತಾಡೋದು ಹೇಳು? ಹೆಂಗ್ ಮಾತಾಡೋದು ಅಂದ್ರೆ ಹೆಂಡತಿ ಮಾತು ಕೇಳ್ಕೊಂಡು ನಾವು ಹಾಕನೆ ಅಂದ್ರೆ ಹೆಂಗ್ ಹೋಗಂಜಲ್ಲ ಹಂಗ ಮಾತಾಡೋದು. ಯವ್ವ ನಾ ಯಾವುದೋ ಒಂದು ಟೆನ್ಷನಲ್ಲಿ ಇದ್ದೆ, ಬಿಡು ಬೇ, ಅದನ್ನ ಯಾಕೆ ಹಿಡ್ಕೊಂಡು ಆತು ತಪ್ಪಾಗಿತ್ತು, ನಾ ಖಾಲಿ ಬಿಡ್ಲೆ ನಿಂಗೆ? ಮಾಡಟ್ ಎಟ್ಟಕತ್ತೆ ಅವಮಾನ ಮಾಡೋದು, ಇಕ್ಕಟ್ಟ ಖಾಲಿ ಬೀಳೇನವೆ ಕೈಗೆ ಬೀಳೇನವೆ ಅಂತ ಅಂದ್ಬಿಟ್ರೆ ಮುಗಿದು ಹೋತು. ಈಗ ಏನು ಮಾಡ್ಬೇಕು ಅದನ್ನ ಹೇಳಿ ಈಗ ನಾವು? ಅಯ್ಯಯ್ಯ ನನ್ನ ಯಾಕೆ ಕೇಳ್ತೀರಿ ಅಪ್ಪ? ಕಟ್ಕೊಂಡು ಬಂದಿಯಲ್ಲ ಇಟ್ಟು ದಿನ ಕೇಳ್ದಂಗನ ಖಾಲಿ ಗೆಜ್ಜಿ ಕಟ್ಕೊಂಡು ದಿಕ್ತಾಯಿ ಅಂತ ಕುಡ್ದಿಯಲ್ಲ, ಆಕಿನ ಕೇಳು, ಆಕೆ ಏನು ಹೇಳ್ತಾಳ ಅದನ್ನ ಮಾಡು. ಅತ್ತಿಯಾರ ನೀವು ಸುಮ್ಮನೆ ತಪ್ಪು ತಿಳ್ಕೊಂಡಿರಿ, ನಾವು ಚಲೋ ಇದು ಸಂಸಾರದಾಗ 3ನೇದವ್ರು ಯಾರೋ ಹುಳಿ ಹಿಂಡ ಕೆಲಸ ಮಾಡ್ಯಾರ. ನೀವು ಆತ್ರಿ ನನ್ನ ಕಡೆಯಿಂದನೂ ತಪ್ಪಾಗೈತ್ರಿ, ನೀವು ನಮ್ಮ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಿ ಅತ್ತಿಯಾರ. ನೀ ನನ್ನ ಜೋಡಿ ಮಾತಾಡ್ಬೇಡವ, ನಾನು ನಿನ್ನ ಜೋಡಿ ಮಾತಾಡೋದಿಲ್ಲ. ಆತ್ರಿ ಅತ್ತಿಯಾರ ನಾವೀಗ ಏನು ಮಾಡ್ಬೇಕು ಅದನ್ನ ಹೇಳ್ರಿ. ಶಿಲ್ಪ ನೈ ಬೇಸರ ಮಾಡ್ಕೋಬೇಡ. ಇಲ್ಲ ನಾನು ಬೇಸರ ಮಾಡ್ಕೊಂಡಿಲ್ಲ. ಯಾವ ಇದು 3ನೇದವ್ರ ಮಾತು ಕೇಳಿ ಮಾಡಾಕತ್ತಿರೋದಂತ ನನಗೆ ಗೊತ್ತೈತಿ. ನೀನು ಆ ಮಾರೋಡಿ ಅಂಟಿ ಮಾತನ್ನ ಕೇಳ್ಕೊಂಡು ನೀ ಹಿಂಗೆ ಮಾಡಾಕತ್ತಿ ಅನ್ನೋದು ನಮಗೆ ಗೊತ್ತೈತಿ. ಆಕೆ ಚಲೋ ಇಲ್ವೇ ಹೆಣ್ಮಗಳು? ಆಕೆ ಹಚ್ಚ ತುಚ್ಚ ಕೆಲಸ ಮಾಡ್ತಾಳಕಿ. ಆಕೆ ಕಲಿಸ್ಕೊಡ್ತಾಳಲ್ಲ, ಆಕೆ ಕಲಿಸ್ಕೊಡ್ತಾಳೆ. ಹಾಂ ನಾ ಏನು ಸಣ್ಣಕ್ಕಿನ ತಲೆಯನ್ನು ತುಪ್ಪಡು ಬೆಳಗಾಗ್ಯಾವ ನನಗೆ. ಆ ಸಣ್ಣ ಹುಡುಗಿ ಮಾತು ಕೇಳಕ್ಕೆ ನನಗೇನು ತಿಳಿಗೆಡದೆ, ನಾನು ಬುದ್ಧಿಗೆಡದೆ, ನನಗೆ ಗೊತ್ತಾಗದಲ್ಲ ಯಾರು ಮಾತು ಕೇಳಬೇಕು ಯಾರು ಮಾತು ಬಿಡ್ಬೇಕತ್ತ. ಹಾಂ ನಿಮಗೆ ಹೆಚ್ಚಾಗಿ ನಾನು ಅಡ್ಗಾಲಕ್ಕನಂತ ನಾನು ದಬ್ಬಿ ಕುಂತು ಈ ಹುಡುಗಿ ಮ್ಯಾಗ ಹಾಕಕತ್ತೀರನ? ಆಕೆ ನೀ ಅನ್ಕೊಂಡಷ್ಟು ಚಲೋ ಇಲ್ವೇ? ನಿನಗೆ ಯಾಕೆ ನಾವು ಹೇಳೋದು ಅರ್ಥ ಆಗ್ವಲ್ದು? ಆಕೆ ಮ್ಯಾಲ ನಂಬಿಕೆ ಐತಿ, ನಿನಗೆ ನಮ್ಮ ಮ್ಯಾಲ ನಂಬಿಕೆ ಇಲ್ಲಲ್ಲ? ಇಲ್ಪ ನಂಬಿಕೆ ಕಳ್ಕೊಂಡ್ರಿ. ಹೇಳ್ದಂಗನ ಮನೆ ಕಿಲಿ ಹಾಕ್ಕೊಂಡು ನಾ ಹಿಂದೆ ಸಣ್ಣ ಹುಡುಗರಂಗೆ ಓಡಿ ಬಂದ್ರು ಕೇಳಿಸ್ಕೊಳ್ಳೋದಂಗೆ ಬರ್ರತ್ತ ಮುಕ್ಕಳ ಗಾಡಿ ಇಟ್ಕೊಂಡು ಯಾವಾಗ ಹೋದ್ರೆ ನೋಡಿ ಇಬ್ರು, ಅವಾಗನೇ ನೀವು ನಂಬಿಕೆ ಕಳ್ಕೊಂಡಿರಿ ನನ್ನ ಕಡೆಯಿಂದ. ಇನ್ನು ನಿಮ್ಮನ್ನು ನಂಬೋದಲ್ಲಪ್ಪ ನಾನು, ಇನ್ನು ನಿಮ್ಮ ನಂಬೋದಲ್ಲ. ಯವಾನ್ 3 ಮಂದಿ ಗಾಡಿಯಾಗ ಹೋಗಕ್ಕೆ ಆಗಂಗಿಲ್ಲ ಅಂತೇಳಿ ನಿನ್ನ ಅವತ್ತು ಕರ್ಕೊಂಡು ಹೋಗಿರ್ಲಿಲ್ಲ. ನನಗೆ ಪ್ರಮೋಷನ್ ಸಿಗೋದಿತ್ತು, ಅದಕ್ಕೆ ಹೊರಗಡೆ ಹೋಗಿ ಏನಾರ ತಿನ್ನಾಕ ತೊಗೊಂಡು ನಿನಗೂ ತೊಗೊಂಬರೋಣ ಅಂತ ಹೋಗಿದ್ದಟ್ಟ. ನೀ ಅವ್ರ ಮನ್ಯಾಗ ಕೂತಿದ್ದಕ್ಕೆ ನೀ ಇನ್ನೂ ಬರೋ ತಡಾಕತ್ತಿ, ಆಟೋತ್ತಿಗೆ ನಾವು ಹೋಗಿ ಬರ್ತೇವೆ ಅಂತೇಳಿ ಹೋಗಿದ್ವಿ ಅಷ್ಟೇ. ನಿನ್ನ ಕರ್ಕೊಂಡು ಹೋಗಬಾರ್ದು ಅನ್ನೋದು ಏನು ಇರಲಿಲ್ಲ. ತಮ್ಮ ನೀವು ಕರ್ಕೊಂಡು ಹೋಗಲಿ, ನೀವು ಕೊಟ್ಟಾತಿರ್ಬೇಕನ್ನೋ ಆಸೆ ನನಗಿಲ್ಲ. ನೀವು ಕರ್ಕೊಂಡು ಹೋಗೋದ್ರ ಬಗ್ಗೆ ನಾ ಮಾತಾಡಕತ್ತಿಲ್ಲ. ಒಂದು ಮಾತು ಹೇಳಿ ಹೋಗೋದಂಗೆ ಹೋಗಿರಲ್ಲ, ಹಿರೇ ಮನುಷ್ಯಳ ಮನ್ಯಾಗ ಅದ ನನ್ನ ಖಬರ್ ಇಲ್ಲ ನಿಮ್ಗೆ. ನಿಮ್ಗೆ ಇಚ್ಛೆ ಬಂದಂಗೆ ಮಾಡಕತ್ತಿರಲ್ಲ, ಅದ್ರ ಬಗ್ಗೆ ಹೇಳಕತ್ತೀನಿ ನಾ. ಆತು ಈಗ ನಮ್ಮ ಕಡೆಗಿಂದ ತಪ್ಪಾಗಿತ್ತು ಹೋದಲ್ಲ, ನೀನು ಕಾಲಿಗೆ ಬೀಳ್ತೀನಿ, ಹೊಡಿ ಬಾ ನಮ್ಮ ಜೋಡಿ ಹೋಗೋಣ. ಹ್ಞೂ ರೀ ಅತ್ತಿಯಾರ, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಕಡೆಯಿಂದ ನೀವು ಏನಾರ ತಪ್ಪಾಗಿತ್ತಂದ್ರೆ ಕ್ಷಮ ಮಾಡಿರಿ, ನಡ್ರಿ ಹೋಗೋಣ ನಮ್ಮ ಜೋಡಿ. ಎಲ್ಲಿಗೂ ಬರೋದಿಲ್ಲ ಈ ಮನೆ ಬಿಟ್ಟು. ನನ್ನ ಗಂಡ ನಾನು ಭಾಳ ಬದುಕಿದ ಮನೆ ಐತಿ, ಇದನ್ನು ಬಿಟ್ಟು ನಿಮ್ಮ ಹತ್ರ ಬಂದಾಗ ತಿಳಿತು ನನಗೆ. ನಾವು ಇದ್ದಿದ್ದ ಮನಿನ ನಮಗೆ ಚಂದ, ಇನ್ನೊಬ್ಬರ ಮನೆಗೆ ಹೋಗಿದ್ರೆ ಕಿಮ್ಮತ್ತಿಲ್ಲ ಅನ್ನೋದನ್ನ ತೋರಿಸ್ಕೊಟ್ರಿ. ನಾ ಇನ್ನು ಈ ಮನ್ಯಾಗ ಸತ್ರು ಇಲ್ಲೇ ಬದುಕಿದ್ರು ಇಲ್ಲೇ, ಸತ್ರು ನಾ ಮನೆಗೆ ಕಾಲು ಮೆಟ್ಟೋದಿಲ್ಲ. ಯಾಕೆ ಹಿಂಗೆ ಹಠ ಮಾಡ್ತೀವಿ? ಇದೇ ನನ್ನ ಹಠ ಅಲ್ಲ, ನಾನು ನಿಮ್ಗೆ ಅವತ್ತು ಬರಂಗಿಲ್ಲ ಅಂತಾನೆ ಹೇಳಿದ್ದೆ. ಏನ
ಚಂದಾಗಿದ್ರಲ್ಲ ಒಂದು 4 ದಿನ ನಿಂತು ಬಂದ್ರತ್ತ ಅಂತ ಹೇಳಿ ಈ ಮನೆ ಪಾಳ ಕೆಡಿಗೆ ಬಂದಿದ್ದೆ. ಆಗೋದಿಲ್ಲಪ್ಪ, ನನಗೆ ಬರೋಕ್ಕಾಗೋದಿಲ್ಲ. ನನಗೆ ಯವ್ವ ತಪ್ಪಾಗೈತೆ ಅಂತ ಹೇಳಿದ್ರೆ ಯಾಕೆ ಹಿಂಗೆ ಮಾಡ್ತೀವಿ? ಬಾರ್ಬಿ. ಬರೋದಿಲ್ಲ. ಸತ್ರು ನಾ ಬರೋದಿಲ್ಲ. ನಾ ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇ. ಯಾಕೆ ನಾನು ಕರಿತೀರಿ? ನೀವ ಬಂದು ಇಲ್ಲಿ ಇರಲ್ಲ. ಯಾಕೆ ಈ ಹೀರೋಯಿನಿಗೆ ಹುಬ್ಬಳ್ಳಿ ಅಂತ ದೊಡ್ಡ ಸಿಟ್ಯಾಗ ಮನೆ ಮಾಡಿ ಇಟ್ರನಕ್ಕಿ ಬಾಳಕಿನ? ಯಾಕೆ ಈ ಮನ್ಯಾಗ ಬಾಳ ಕೊಲ್ಲತ್ತನೆ? ಈ ಮನ್ಯಾಗ ಬಾಳ್ತೇನೆ ಅಂತಂದು ಬಂದಿಲ್ಲ ನಕ್ಕಿ? ಸಿಟ್ಯಾಗ ಇದ್ದು ಬಾಳ್ತೇನೆ ಅಂತ ಬಂದಾಳನ? ಇರಲ್ಲ, ಇಲ್ಲಿ ಇದ್ದು ನೀ ಕೆಲಸಕ್ಕೆ ಇಲ್ಲಿಂದ ಓಡಾಡಲ್ಲ. ಯಾರು ಬೇಡ ಅಂದಾರ? ಯಾಕೆ ಏನು ಹಂಗೆ ಅಂದಿಲ್ಲ, ಇಲ್ಲಿ ಇರ್ತೀನಿ ಇರೋದಿಲ್ಲ ಅನ್ನೋದು. ಯವ್ವ ನನಗೆ ಇಲ್ಲಿಂದ ಓಡಾಡಕ್ಕೆ ತ್ರಾಸ ಆಕತಿ, ನಿನಗೆ ಗೊತ್ತಿದ್ದಿದ್ದಾಯ್ತಲ್ಲ. ನೋಡ್ತಮ್ಮ, ಬಸ್ಸಿಗೆ ಓಡಾಡೋದ್ರ ತ್ರಾಸು, ಗಾಡಿ ತೊಗೊಂಡೋಗೋದು ಅರ್ಧ ತಾಸ್ನಾಗ ಅಲ್ಲಿ ಅರ್ಧ ತಾಸ್ನಾಗ ಇಲ್ಲಿ. ಏನು ತ್ರಾಸ ಏನಾಗೋದಿಲ್ಲ. ಯಾಕೆ ರಗಡ್ ಮಂದಿ ಓಡಾಡಲ್ಲ ನೀ ಇಲ್ಲಿಂದ? ಯವ್ವ ಇವ್ರ ಮನ್ಯಾನವ್ರು ಇಲ್ಲಿ ಇದ್ರೆ ಈಕಿಗೆ ಏನಾರ ಕೊಂಕು ಮಾತಾಡ್ತಾರ್ಬೇ, ಅಕ್ಕಿದ ಬಗ್ಗೆನೂ ವಿಚಾರ ಮಾಡ್ಬೇಕಾಕೈತಿಲ್ಲ. ನೋಡಪ್ಪ, ನಾ ಯಾರ ಬಗ್ಗೆನೂ ವಿಚಾರ ಮಾಡಂಗಿಲ್ಲ. ಆಕೆ ನಿನ್ನ ಲಗ್ನ ಮಾಡ್ಕೊಂಡು ಬರೋಕ್ಕೂ ಮುಂಚೆ ಇದ್ರ ವಿಚಾರ ಮಾಡ್ಬೇಕಾಗಿತ್ತು. ನಿನ್ನ ಮದುವೆ ಮಾಡ್ಕೊಂಡ ಮ್ಯಾಗ ನಾ ಈ ಊರ ಬಾಳಕತ್ರ ನನಗೆ ಏನು ಅಂತಾರೆ ಏನು ಅನ್ನಂಗಿಲ್ಲ ಅನ್ನೋದು ಆಕೆ ವಿಚಾರ ಮಾಡ್ಬೇಕಾಗಿತ್ತು. ನಾ ಯಾಕೆ ವಿಚಾರ ಮಾಡ್ಬೇಕಲ್ಲ ಅದನ್ನ? ನಾ ಯಾಕೆ ಮಾಡ್ಬೇಕು? ಆಕೆ ನಿಂದು ಯಾವ ಜಾತಿ ಕುಲ ಗೋತ್ರ ಗೊತ್ತಿದ್ದಮ್ಮ ನಿನ್ನ ಹಿಂಬಾಲ ಬಂದು ಲಗ್ನ ಹೇಳಿಲ್ಲಕ್ಕಿ. ಈಗ ಊರಾನವ್ರು ಹತ್ತಾರ ಮಾಡ್ತಾರ ಅಂದ್ರೆ ಮತ್ತೆ ಎಲ್ಲದಕ್ಕೂ ತಯಾರಾದ್ರೆ ನಿನ್ನ ಹಿಂಬಾಲ ಬಂದಿರ್ತಾಳೆ. ತಯಾರಾಗೆ ಬಂದಾಳಿಲ್ಲಕ್ಕಿ ಅಂದ್ರೆ ಮಂದಿ ಅಂದ್ರೆ ತಡ್ಕೋಬೇಕು, ತಡ್ಕೊಂಡು ಬಾಳ್ಬೇಕು. ನಂಗಾಗೋದಿಲ್ಲಪ್ಪ. ವಾ ನಾ ಹೇಳೋದು ಕೇಳಿಲಿ, ಈ ಮನಿನೂ ಹಳೇದಾಗೈತಿ. ಈಗ ಕಟ್ಟಬೇಕಾದ್ರೆ ಹೊಸ ಮನೆ ಕಟ್ಟಿಸಿದ ಮೇಲೆ ಈ ಕಡೆ ಬರೋನು. ಆತು, ಈ ಮನೆ ಕೆಡವೇನ ಹೊಸ ಮನೆ ಕಟ್ಟಿಸ್ತಿ, ಅಲ್ಲಿ ಮಠ ಅಲ್ಲಿ ಇರ್ತೀವಿ. ಹಂಗಾರೆ ಹೊಸ ಮನೆ ಕಟ್ಟಿಸಿದಿಂದ ಇಲ್ಲಿಂದ ಅಲ್ಲಿಗೆ ಓಡಾಡಕ್ಕೆ ನಿನಗೆ ತ್ರಾಸ ಆಗೋದಿಲ್ಲನ? ದೂರ ಆಗೋದಿಲ್ಲನ? ಯವ್ವ ಏನಾರು ಒಂದು ಮಾತಾಡಿದ್ರೆ ಏನಾರು ಒಂದು ಹೇಳ್ತೀಯಲ್ವೇ, ಹೆಂಗೆ ಉತ್ತರ ಕೊಡ್ಬೇಕು ನಾವು? ಉತ್ತರ ಇಲ್ಲಿನ ಅಂತಕ್ಕ ನೀವು ನಿಮ್ಮ ಮೂಗಿನ ನೇರಕ್ಕೆ ವಿಚಾರ ಮಾಡಿ ಮಾತಾಡತ್ತೀರಿ. ಅದಕ್ಕೆ ಉತ್ತರ ಇಲ್ಲಿ ನಿಮಗೆ. ಈ ಹೀರೋಯಿನಿನ ಸಿಟ್ಯಾಗ ಇಟ್ಟು ಬಾಳ್ಸವ್ ನೀನು ಹೇಳಿರ್ತೀಯ ನಕ್ಕಿಗೆ. ನಾವು ಇಲ್ಲೇ ಇರೋನು, ನಮ್ಮ ಮುದುಕಿ ಎಲ್ಲಬೇಕು ಅಲ್ಲಿ ಹಳ್ಳಿ ಬೀಳ್ತಾಳಕ್ಕಿ, ನಾವಿಬ್ಬರೇ ಇಲ್ಲಿ ಹಾಯಾಗಿರೋನು, ಹಕ್ಕಿ ಹಂಗೆ ಹಾರ್ಕೊಂಡು ಊರಿಗೆ ಹೋದ್ರು ನೀನು ಚಲೋ RCC ಬಿಲ್ಡಿಂಗ್ ಕಟ್ಟಿಸ್ತೀವಿ, ನಮ್ಮ ಶಟದ ಮ್ಯಾಗ ಕಟ್ಟಿಸೋನು, ಇದೆಲ್ಲ ಮಾತಾಡ್ಕೊಂಡಿರ್ತೀರಿ ನೀವು. ಅದಕ್ಕೆ ಈ ಮನೆ ಯಾಕೆ ಇರಾಕ್ ಒಲ್ಲೆ ಅಂದಿರ್ತಾಳೆ. ಅದಕ್ಕೆ ಈ ಮನೆ ಕಟ್ಟಿಸಿ ಇಲ್ಲಿ ಬರೋ ನೀನು. ನಾ ಮುದುಕಿ ಹಳೆ ಮನೆ ಶಟದ್ರ ಅಡ್ಡಿ ಇಲ್ಲ. ಒಟ್ಟು ಹೆಂಡತಿ ಸುಖವಾಗಿಡಪ್ಪ, ಹೆಂಡತಿ ಸುಖವಾಗಿಡು. ಹೆಂಡತಿಗೆ ಮಂದಿ ಅದಾತಾರ ಇದಾತಾರನ ಚಿಂತೈತಿ ನಿನಗೆ. ನಮ್ಮವ್ವ ಸಿಟ್ಟಾಗ ಬಂದಲ್ಲಿ ಹೊಂದಾಣಿಕೆ ಆತ ಇರ್ಲ, ಊರು ಬಿಟ್ಟು ಬಂದಾಳ, ಆಕಿಗೆ ಒಬ್ಬಕ್ಕೆ ಮನ್ಯಾಗ ಬೇಸರ ಆತ, ಆಕೆ ಅನ್ನುತ್ತನೋ ಇದೇ ನಿನಗೆ ಕೇಳಬೇಡಿ. ಆಕಿದ ನೋಡಿ ಯವ್ವ ಏನು ಮಾತಾಡತ್ತೀವಿ? ನಾ ಏನು ಹೇಳಿ ಮಾತಾಡಿ ನೋಡಿ. ನೀ ಏನು ಮಾತಾಡಬೇಡ, ನಂದು ನಾ ಹೇಳ್ತೇನೆ. ನಿಂದು ಏನಾರ ಹೊಯ್ಕೋ, ನಿಂದು ನಾ ಕೇಳಂಗಿಲ್ಲ ಅಟ್ಟ. ನೋಡು, ಈ ಮನೆ ಬಿಟ್ಟು ನಾ ನಿಮ್ಮ ಜೋಡಿ ಸತ್ರು ಹುಬ್ಬಳ್ಳಿಗೆ ನಿಮ್ಮ ಮನ್ಯಾಗ ಬಂದು ನಾ ಇರೋದಿಲ್ಲ. ನೀವು ಇಲ್ಲಿ ಬಂದು ಇಬ್ಬರು ಸಂಸಾರ ಮಾಡೋಂಗಿತ್ತು ಮಾಡ್ರಿ, ಇಲ್ಲ ಹೆಂಗೆ ಬಂದಿರೋ ಹಂಗೆ ಬಂದ ದಾರಿಗೆ ಸುಮ್ಕಿಲ್ಲ ಅಂತ ಹೋಗ್ರಿ ಅಷ್ಟ. ಈ ಮನೆ ಬಿಟ್ಟು ನಾ ಎಲ್ಲಿಗೂ ಬರೋದಿಲ್ಲ. ಇದ ನಂದು ಫೈನಲ್ ಡಿಸಿಷನ್. ಯವ್ವ ಬೇ ಮಾತಾ ಅವ್ರು ಒಪ್ಪಂಗಿಲ್ಲ ಬಿಡು. ಶಿಲ್ಪ, ಅವಂತೂ ಈಗ ನಮ್ಮ ಜೋಡಿ ಬರೋದಿಲ್ಲ. ಮುಂದೆ ಏನು ಮಾಡೋಣ? ಏನು ಮಾಡ್ತೀನಿ ನೋಡಪ್ಪ, ನಿಮ್ಮ ನಡುವೆ ನನಗೆ ಏನು ಹೇಳಕ್ಕೆ ಬಾಯಿ ಇಲ್ದಂಗೆ ಆಗೈತಿ. ಕುಂದ್ರಿಲಿ ಮಾತಾಡೋಣ. ಶಿಲ್ಪ, ನೀನು ಅವು ಹೇಳ್ದಂಗೆ ನಾ ಬೇರೆ ಒಂದು ಜಾತಿ ಇವನ್ ಜೋಡಿ ಬಂದರೆ ನನಗೆ ನಾಳೆ ಅವಮಾನ ಆಕೈತಿ, ನಾಳೆ ಇದ ಊರಾಗ ಇದ್ದು ನಾ ಬಾಳೆ ಮಾಡ್ತೀನಿ ಅಂತ ಎಲ್ಲ ತೀರ್ಮಾನ ಮಾಡಿ ನನ್ನ ಜೋಡಿ ಬಂದಿದ್ದಿಲ್ಲ. ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದ ನಿನ್ನ ಜೋಡಿ ಮದುವೆ ಆಗೀನಿ. ಹೇಳು. ನಾನು ಒಂದು ಮಾತು ಕೇಳ್ತೀನಿ, ನೀನು ಬೇಸರ ಮಾಡ್ಕೋಬೇಡ. ಹೇಳು. ನೋಡು,